ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಮಗೆ ನಿತ್ಯ ಜೀವನದ ಸ್ಪರ್ಶ ಬಹಳ ಮುಖ್ಯ. ಲೂಕ ಸುವಾರ್ತೆ 20ನೇ ಅಧ್ಯಾಯ 38 ನಾವು ನೋಡುವುದಾದರೆ, ದೇವರು ಜೀವಿತರಿಗೆ ದೇವರಾಗಿದ್ದಾನೆಯೇ ಹೊರತು ಜೀವವಿಲ್ಲದವರಿಗೆ ಅಲ್ಲ, ಆತನಿಗೆ ಎಲ್ಲರೂ ಜೀವಿಸುವವರೇ. ಯೋಹಾನ 1ನೇ ಅಧ್ಯಾಯ 12 ನಾವು ಗ್ರಹಿಸ್ತೇವೆ. ನಾವು ಹೊಸದಾಗಿ ಹುಟ್ಟಿದಿದ್ದರೆ ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಸ್ವೀಕರಿಸುವ ಪರಲೋಕದ ತಂದೆ ನಮ್ಮನ್ನು ಕಾಣ್ತಾರೆ. ಪರಲೋಕಕ್ಕೆ ಹೋಗೋದಕ್ಕೆ, ಕಾರ್ಯ ಬರುವುದಕ್ಕೆ ಕಾತುರತೆಯಿಂದ ನಾವು ಕಾಯಬೇಕಾಗ್ತದೆ. ಪೌಲ ಬಹಳ ಚಂದ ಬರೀತಾನೆ. 2 ಕೊರಿಂಥ 5ನೇ ಅಧ್ಯಾಯ 2 ನೀವು ಗ್ರಹಿಸಿ, ನಾವು ಈಗಿನ ದೇಹದಲ್ಲಿರುವಾಗಲೇ ನರಳುತ್ತೇವೆ. ಪರಲೋಕದಿಂದ ದೊರಕುವ ನಮ್ಮ ನಿವಾಸವನ್ನು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂದು ಅಪೇಕ್ಷಿಸ್ತೇವೆ. ಇಲ್ಲಿ ನಾವು 2 ನಡುವೆ ಸಿಕ್ಕಾಕೊಂಡಿದ್ದೇವೆ. ಒಂದು ಅಭಿಲಾಷೆ, ಇನ್ನೊಂದು ಅಭಿಮಾನ. ಅಭಿಲಾಷೆಯೋ ಅಥವಾ ಅಭಿಮಾನವೋ ಅನ್ನುವಂಥದ್ದನ್ನು ನಾವು ಅರಿಯಬೇಕಾಗಿದೆ. 1 ಕೊರಿಂಥ 2ನೇ ಅಧ್ಯಾಯ 9 ನಾವು ನೋಡ್ತೇವೆ. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿಯೇ ಪರಲೋಕವನ್ನು ಸಿದ್ಧಪಡಿಸಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಅದು ನಿತ್ಯ ಗೃಹವಾಗಿದೆ. ಅದು ಕರ್ತನ ಸಂಗಡ ಇರುವಂತಹ ಒಂದು ಒಡಂಬಡಿಕೆ ಆಗಿದೆ. ಅದೇ ಕಾರಣಕ್ಕೆ ಯಾಜಕ ಕಾಂಡದಲ್ಲಿ ಹೇಳಿರುವ ಹಾಗೆ ನಾವು ಪರಿಶುದ್ಧರೆಂದೆನಿಸಿಕೊಳ್ಳಬೇಕಾಗಿದೆ. ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರಾಗಬೇಕಾಗಿದೆ. ಇಬ್ರಿಯ 12ನೇ ಅಧ್ಯಾಯ 14 ಕಾಣ್ತೇವೆ. ಅಲ್ಲಿ ನಾವು ನೋಡ್ತೇವೆ, ಪರಲೋಕ ನಿವಾಸವನ್ನು ಪ್ರವೇಶಿಸಲು ಸರ್ವಶಕ್ತನಾದ ದೇವರ ಒಂದು ಯುಕ್ತವಾದ ಅಪೇಕ್ಷೆ ಎಂದರೆ ಪರಿಶುದ್ಧತೆ. ಆದ್ದರಿಂದ ಸತ್ಯವೇದವು ಪರಿಶುದ್ಧತೆ ಇಲ್ಲದೆ ಯಾರೂ ಆತನನ್ನು ಕಾಣಲಾರರು. ಇಲ್ಲಿ ನಾವು ಪರಿಶುದ್ಧವಾಗಿರಬೇಕು, ಪರಿಶುದ್ಧರಾಗಿ ಬದುಕಬೇಕು ಅನ್ನುವಂಥದ್ದೇ ಒಂದು ಆಜ್ಞಾಪನೆ. ಕೃಪಾಳುವಾದಂಥ ಕರ್ತನು ಇದೇ ಸಮಯದಲ್ಲಿ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುವುದಕ್ಕೆ ಮನಸ್ಸುಳ್ಳವರಾಗಿದ್ದಾರೆ, ಭರವಸೆಯನ್ನು ನೀಡುವವರಾಗಿದ್ದಾರೆ. ಅದಕ್ಕೆ 1 ಯೋಹಾನ 4:17 ನಾವು ನೋಡ್ತೇವೆ, ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿಯೇ ಈ ಲೋಕದಲ್ಲಿದ್ದೇವೆ. ಯಾವ ಲೋಕದಲ್ಲಿದ್ದೇವೆ? ಈ ಲೋಕದಲ್ಲಿದ್ದೇವೆ ಅನ್ನುವಂಥದ್ದನ್ನು ನಾವು ಅರಿಯಬೇಕಾಗಿದೆ. ಆತನ ಸಾರೂಪ್ಯವನ್ನು ಅರಿಯುವುದು ಬಹಳ ಕಷ್ಟ. ಪ್ರಥಮವಾಗಿ ನಾವು ಆತನನ್ನು ಅರಿಯುವಂಥದ್ದು ತುಂಬ 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 ಕಷ್ಟ ಸಾಧ್ಯ. ಅದಕ್ಕೆ ಮೋಶೆಯ ಧರ್ಮಶಾಸ್ತ್ರದಲ್ಲಿ ನಾವು ನೋಡ್ತೇವೆ, ಪಾಪ ನಿವಾರಣೆಗಾಗಿ ರಕ್ತಧಾರೆಯಾಗಬೇಕೆಂಬುದನ್ನು ಸ್ಪಷ್ಟಪಡಿಸ್ತಾನೆ. ಯಾಜಕ ಕಾಂಡ 17:11 ನೀವು ನೋಡಿ. ಯಾಕಂದರೆ ಪ್ರತಿ ದೇಹಕ್ಕೆ ರಕ್ತವೇ ಪ್ರಾಣಾಧಾರ. ಏನಾಧಾರ? ರಕ್ತ ಪ್ರಾಣಕ್ಕೆ ಆಧಾರ. ಇಬ್ರಿಯ 9:22 ನಾವು ನೋಡ್ತೇವೆ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗೋದಿಲ್ಲ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಈ ನಿರ್ದಿಷ್ಟವಾದಂಥ ಉದ್ದೇಶದಿಂದ ಇಡೀ ಲೋಕದ ಪಾಪವನ್ನು ತಾನೇ ಹೊತ್ತುಕೊಂಡು ಶಿಲುಬೆಯ ಮೇಲೆ ತನ್ನನ್ನೇ ಸಮರ್ಪಿಸಿ ಪ್ರತಿಯೊಬ್ಬ ಮಾನವನ ಎಲ್ಲ ಪಾಪಗಳ ಪರಿಹಾರಕ್ಕಾಗಿ ತನ್ನ ರಕ್ತವನ್ನು ಪ್ರಾಯಶ್ಚಿತ್ತಕ್ಕಾಗಿ ನೀಡಿದ್ದಾನೆ. ಅದಕ್ಕೆ ಯೇಸು ಸಕಲ ಪಾಪಗಳನ್ನು ನಿವಾರಣೆ ಮಾಡುವಂಥವರಾಗಿದ್ದಾರೆ. ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧವಾಗಿ ನಡೆಸುವಂಥವರು ಈ ಜಗತ್ತಿನಲ್ಲಿ ಯಾರಾದರೂ ಇದ್ದಾರೆ ಅಂತಂದರೆ ಅದು ಕೇವಲ ಯೇಸು ಕ್ರಿಸ್ತನು ಮಾತ್ರ. ಹಾಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಪರಿಶುದ್ಧನೇ ಸ್ತೋತ್ರ, ಮಹೋನ್ನತನೇ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ದೇವರೇ ಅಪ್ಪ, ಮಕ್ಕಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ ದೇವರೇ. ಮಕ್ಕಳು ದೇವರೇ ಪರೀಕ್ಷೆಗೆ ಸಿದ್ಧವಾಗುತ್ತಿರ್ತಕ್ಕಂಥ ಮಕ್ಕಳು ನಿಮ್ಮ ರಕ್ತ ಚೆಲ್ಲಿಸು ಅಪ್ಪ. ಆ ಮಕ್ಕಳಿಗೊಂದು ವಿಶೇಷವಾದಂಥ ಜ್ಞಾನವನ್ನು ಕೊಟ್ಟು
ಮಕ್ಕಳನ್ನು ದೇವರೇ ನಿಮ್ಮ ಭಯಭಕ್ತಿಯಲ್ಲಿ ನಡೆಯುವುದಕ್ಕೆ ನೀವು ಕೃಪೆಯನ್ನು ಅನುಗ್ರಹಿಸಿ ಅಂತ ನಾನು ಬಲವಾಗಿ ನಂಬ್ತೇನಪ್ಪ. ಆಶೀರ್ವದಿಸಪ್ಪ, ಬಲಪಡಿಸಪ್ಪ, ಸ್ಥಿರಪಡಿಸಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯಾ.